पाव भाजी. ಹೆಲೋ ನಮಸ್ಕಾರ ಎಲ್ಲಾರ್ಗೂ. ಇವತ್ತು ವೀಕೆಂಡ್ ಅದ. ಒಂದು ಸ್ವಲ್ಪ ನಾರ್ಮಲ್ ರೆಗ್ಯುಲರ್ ಊಟದ್ಲೆ ನಂಗೆ ಸ್ವಲ್ಪ ಬೋರ್ ಅನ್ಸ್ಲಿಕತ್ತಿತ್ತು ನಮ್ಗೆ. ಸೊ ಅದಕ್ಕೆ ನಾವು ಏನು ವಿಚಾರ ಮಾಡಿದ್ವಿ ಅಂದ್ರೆ ಪಾವ್ ಭಾಜಿ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಎಲ್ಲಾನು ಸ್ಕ್ರ್ಯಾಚ್ಲೆ ಮಾಡಲಿ, ಆಟಾಲೆ ಮಾಡುವಂಥ ಪಾವ್ ರೆಸಿಪಿ ನಂಗೆ ಗೊತ್ತದ. ಸೊ ಅದನ್ನ ಪಾವ್ನು ನಾನು ಸ್ಕ್ರ್ಯಾಚ್ ಲೈಕ್ ಅಟ್ ಹೋಮ್, ನಾಟ್ ಸ್ಟೋರ್ ಬ್ರಾಟ್ ಪಾವ್ ನಾನು ಮಾಡಕ್ಕಿದ್ದೀನಿ. ಸೊ ಫಸ್ಟ್ ದ್ಯಾಟ್, ಆಮೇಲೆ ಭಾಜಿ ಫ್ರಮ್ ಸ್ಕ್ರ್ಯಾಚ್ ಇನ್ಕ್ಲೂಡಿಂಗ್ ದ ಮಸಾಲ, ಪಾವ್ ಭಾಜಿ ಮಸಾಲ. ನಾರ್ಮಲಿ ಈಗ ಪಾವ್ ಭಾಜಿ ಮಸಾಲ ನಮಗೆ ಈಸಿಲಿ ಸಿಕ್ಬಿಡ್ತಾವೆ ಬೇರೆ ಬೇರೆ ಬ್ರ್ಯಾಂಡದ್ದು. ಬಟ್ ನನಗೆ ಅನಿಸ್ತು ಅದು ಬ್ರ್ಯಾಂಡ್ ಎಂಡ್ ಆಫ್ ದ ಡೇ ಮಾಡಿ ಇಟ್ಟಿರ್ತಾರೆ. ಸೊ ನಾನು ಮನೆಯೊಳಗೆ ಎಲ್ಲ ಸ್ಪೈಸಸ್ ಯೂಸ್ ಮಾಡಿ ಫ್ರೆಶ್ ಮಸಾಲ ಮಾಡಿದ್ರಾತಂತ ಭಾಜಿ ಒಳಗೆ ಎಕ್ದಮ್ ಮಸ್ತ್ ಎಲ್ಲ ವೆಜಿಟೇಬಲ್ಸ್ ಹಾಕಿ एकदम टेस्टी पाव भाजी ಮಾಡೋಣ ಅಂತ ಬರ್ರಿ. ಒಂಚೂರು ಸಾಲ್ಟ್ ಹಾಕಿ ಶೀಟಿ ಹೊಡಿಸ್ಬಿಡ್ತೇನೆ ನಾನು. ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ. पाव भाजी. ಮೊದ್ಲಿಗೆ ನಾವು ಸಣ್ಣವ್ರಿದ್ದಾಗ ಪಾವ್ ಭಾಜಿ ಅಂತಂತ ಅಂದ್ಕೊಳ್ಳೆ ಮನಿಯೊಳಗೆ ಹೇಳ್ತಿದ್ರು, ಈ ಸಂಡೇ ಪಾವ್ ಭಾಜಿ ಮಾಡ್ತದ, ಸೊ ಅದಕ್ಕೆ ಸ್ವಲ್ಪ ಎಲ್ಲ ಹೊಟ್ಟಿ ಖಾಲಿ ಇಟ್ಕೋರಿ ಅಂತ ಹೇಳಿ. ಸೊ ಅದಕ್ಕೆ ಅಕಸ್ಮಾತ್ ಸಂಜಿಗೆ ಏನಾರ ಪಾವ್ ಭಾಜಿ ಮಾಡ್ಲಿಕ್ಕತ್ತಿದ್ರು ಅಂತಂದ್ರೆ ಮಧ್ಯಾಹ್ನದ ಲಂಚ್ ಮಿಸ್ ಮಾಡಿ ಅಥವಾ ಸ್ವಲ್ಪ ಏನಾರ ಹಂಗೆ ತಿಂದು ಪಾವ್ ಭಾಜಿ ಸಂಬಂಧ ಫುಲ್ ಹಂಗ್ರಿ ಇಟ್ಕೋತಿದ್ವಿ. ಆ ಡೇಸ್ ನಂಗೆ ನೆನಪಾಗ್ತದೆ. ಈಗ ಅನ್ಕಾರ ಪಾವ್ ಭಾಜಿ ಐ ಥಿಂಕ್ ಮನೆ ಒಳಗೆ ಎಲ್ಲರೂ ರೆಗ್ಯುಲರ್ಲಿ ಮಾಡ್ತಾರೆ. ಅವಾಗ ಅನ್ಕಾರ ಭಾಳ ರೇರಿಟಿ ಇತ್ತು. ಪಾವ್ ಭಾಜಿ ಅಂತಂದು ಕೋಳೆ ಮನಿದ ಒಳಗೆ ಒಂಥರ ವಾತಾವರಣ, ತಿನ್ಲಿಕ್ಕೆ ರೆಡಿ ಆಗೋ ಹಂಗೆ ವಾತಾವರಣ ಇರ್ತಿತ್ತು. ನನಗೆ ಪಾವ್ ಭಾಜಿ ಅಂತ ಅಂದ್ಕೊಳ್ಳೆ ಮನಿ ಒಳಗಿಂದ ಅದೇನು ಸ್ಪೆಷಲ್ ಪಾವ್ ಭಾಜಿ ಅಂತ ಹೇಳಿದ್ಲ ಅದು ನೆನಪಾಗ್ತದ. ಆಮೇಲೆ ನಮ್ಮ ಧಾರವಾಡದವ್ರಿಗೆ ಅನ್ಕಾರ ಹರ್ಷ ದರ್ಶನಿದ ಮೊದ್ಲೇಕ್ ಒಂದು ಪಾವ್ ಭಾಜಿದ್ ಒಂದು ಠೇಲ ಹಾಕಿರ್ತಿದ್ದವ.
ಐ ಥಿಂಕ್ 5-5:30 ಹಿಂಗೆ ಚಾಲೂ ಮಾಡ್ತಿದ್ದ ಪಾವ್ ಭಾಜಿ ಮಾಡಲಿಕ್ಕೆ. ಅದು ಬಾಜುಕ ಐ ಥಿಂಕ್ ಅದು ಕುಲದೇವತಾ ಅಪಾರ್ಟ್ಮೆಂಟ್ ಅದ, ಅದ್ರ ಬಾಜುಕ್ ಅದವ್ರದ್ದು ಏನು ಪಾರ್ಕಿಂಗ್ ಏನು ಜಾಗ ಇರ್ತಿತ್ತಲ್ಲ ಅಂತಲ್ಲಿ ಪಾವ್ ಭಾಜಿಗೆ ಯಾರ್ಯಾರು ತಿನ್ಲಿಕ್ಕೆ ಬರ್ತಾರೆ ಕಸ್ಟಮರ್ಸ್ ಅವ್ರಿಗೆ ಟೇಬಲ್ ಹಾಕಿ ಕೂಡಿಸ್ತಿದ್ದ. ಹರ್ಷ ದರ್ಶನಿ ನನಗೆ ಅದು ಆ ಪಾವ್ ಭಾಜಿ ನೆನಪಾಗ್ತದೆ. ಆಮೇಲೆ ಬೆಳಗಾವ್ನಾಗ ಒಂದು ಯಾವುದೋ ಒಂದು ಚಲೋ ಪ್ಲೇಸ್ ಅದ, ಅಲ್ಲಿ ಪಾವ್ ಭಾಜಿ ನಾವು ಬೆಳಗಾವ್ಗೆ ಹೋಗಿದ್ವಿ ಅಂತಂದ್ರೆ ಫ್ಯಾಮ್ಲಿ ಎಲ್ಲ ಕೂಡಿ ಯಾರ್ದಾರ ರಿಲೇಟಿವ್ ಮನೆಗೆ ಬೆಳಗಾವ್ಗೆ ಹೋಗಿದ್ವಿ ಅಂತಂದ್ರೆ ಅಲ್ಲೊಂದು ಚಲೋ ಸ್ಪೆಷಲ್ ಪ್ಲೇಸ್ ಅದ ಪಾವ್ ಭಾಜಿದು, ಅದು ನನಗೆ ನೆನಪಾಗ್ತದೆ. ನಿಮಗೇನು ಪಾವ್ ಭಾಜಿದ ಮೆಮರೀಸ್ ಅವ ಅವನ್ನ ನನಗೆ ಹೇಳ್ರಿ. ನಿಮ್ಮ ಮನೆ ಒಳಗಿನ ಪಾವ್ ಭಾಜಿನೋ ಅಥವಾ ನೀವು ಎಲ್ಲರೂ ತಿಂದದ್ದು ಸ್ಪೆಷಲ್ ಪಾವ್ ಭಾಜಿನೋ ಅದನ್ನ ನೀವು ಜರೂರ್ ಕಮೆಂಟ್ ಸೆಕ್ಷನ್ನಾಗ ಬರೆದು ಹೇಳ್ರಿ. ಮತ್ತು ಪಾವ್ ಭಾಜಿ ಅಂತಂತಂದ್ರೆ ಬರೀ ಪಾವ್ ಭಾಜಿ ಅಲ್ಲದ, ಅದು ಒಂಥರ ಫೀಲಿಂಗ್ ಇದ್ದಂಗೆ. ಅವು ಉಳ್ಳಾಗಡ್ಡಿ ಸಣ್ಣ ಸಣ್ಣ ಕಟ್ ಮಾಡಿದ್ದು, ಸಣ್ಣ ಸಣ್ಣ ಎಕ್ದಮ್ ಹಿಂಗೆ ಕ್ವಾರ್ಟರ್ ಕಟ್ ಮಾಡಿದ್ದ ನಿಂಬು, ಆಮೇಲೆ ಅದು ಭಾಜಿ ಪಾವು, ಆಮೇಲೆ ಅದು ಹಿಂಗೆ ಎಲ್ಲ ತುಪ್ಪ ಗಿಪ್ಪ ಹಚ್ಚಿದ ಎಕ್ದಮ್ ಮಸ್ತ್ ಪೈಕಿ ಮಾಡಿದ ಪಾವ್ ಭಾಜಿ ಅಂತಂತ ನನ್ನ ಬಾಯಿಗೆ ನೀರು ಬರ್ಲಿಕ್ಕತ್ತದ. ಇನ್ನು ರೆಡಿ ಆಗ್ಲಿಕ್ಕತ್ತದ ಪಾವ್ ಭಾಜಿ, ಇಲ್ಲಿ ಹಿಂದೆ ಪಾವ್ ರೆಡಿ ಆಗ್ಲಿಕ್ಕತ್ತದ. ಹಾ ಒಂದು ಫೀಲಿಂಗ್ ರೀ ಪಾವ್ ಭಾಜಿ ಅಂತಂತಂದ್ರ. ಪಾವ್ ಭಾಜಿ ಏನ್ ಮಾಡ್ಲಿಕ್ಕತ್ತಿ ಇವತ್ತ? ಪಾವ್ ಭಾಜಿ. ಆಯ್ತು, ನಿಂದೇನ್ ಪಾವ್ ಭಾಜಿದ ಮೆಮರಿ ಅದ? ನಂದ ನಾವು ಕೋರ್ಮಂಗ್ಲಾನಾಗ ಒಂದು ಶಾಂತಿ ಸಾಗರ್ ಏನ ಯಾವ್ದೋ ಒಂದು ಹಿಂಗ್ ಸುಖ್ ಸಾಗರ್ ಅಂತ ಹೇಳಿ ಒಂದು ಇತ್ತು ನಮ್ಮ ಪಿ ಜಿ ಹತ್ರ. ಅಲ್ಲಿ ಸಂಜೆ ಮುಂದೆ ಪಾವ್ ಭಾಜಿ ಅಂದ್ರ ಈಗೂ ಬಾಯಿ ನೀರು ಬರ್ತದ. ಲೈವ್ ನಮ್ಮ ಮುಂದೆ ಮಾಡ್ತಿದ್ರು ಅವ್ರು, ಹಾರಿತ್ತು. ಬೆಸ್ಟ್ ಪಾವ್ ಭಾಜಿ ಫಾರ್ ಮೀ. Good. Please taste. Pav Bhaji. ಪಾವ್ ಮಸ್ತ್ ಆಗ್ಯದ. ಭಾಜಿದ ಫ್ಲೇವರ್ಸ್ ಬಾಯಿ ಒಳಗೆಲ್ಲ ಹಿಂಗ ಇದು ಆಗಿರ್ತಾವ, ಅಲ್ಲಿ ಇಲ್ಲಿ ಹಿಂಗೆ ಟಚ್ 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 ಅಂತ ಆಗಿರ್ತಾವ. ಮಸ್ತ್ ಡಿನ್ನರ್, ಹೆವನ್. ಬೆಸ್ಟ್ ಪಾವ್ ಭಾಜಿ, ಬೆಸ್ಟ್ ಪಾವ್ ಭಾಜಿ. ಆದಿತ್ಯಂದ ಪಾವ್ ಭಾಜಿ ಸಕ್ಸಸ್ಫುಲ್ ಆತ. ಸೊ ಆದಿತ್ಯ ಇಷ್ಟು ಮೆಹನತ್ದಿಂದ ಪಾವ್ ಮತ್ತು ಭಾಜಿ ಮಾಡ್ಯಾಳ. ಭಾಜಿದ ಮಸಾಲ ಫಸ್ಟ್ ಕ್ಲಾಸ್, ಪಾವ್ ಫಸ್ಟ್ ಕ್ಲಾಸ್. ಪಾವ್ ಭಾಜಿ ನಾದ ಹೇಳಿದ್ಲ, ಇದು ಬರೀ ಫುಡ್ ಅಷ್ಟೇ ಅಲ್ಲ, ಇದು ಒಂದು ಫೀಲಿಂಗ್. ಅದ್ರ ಒಳಗೆ ಉಳ್ಳಾಗಡ್ಡಿ, ಆಮೇಲೆ ಅದು ಏನು ಲಿಂಬೆ ಹಣ್ಣು ಹಿಂಡ್ಕೊಂಡು ಪಾವ್ ಮತ್ತು ಭಾಜಿ ಹಚ್ಚಿ ಅದಕ್ಕೆ ಹಿಂಗೆ ಟಚ್ ಆಗಿ ಹಿಂಗೆ ಬಾಯಿಗೆ ಟಚ್ ಆದ್ಕೊಳ್ಳೆ ಏನು ಟೇಸ್ಟ್ ಬರ್ತದಲ್ಲ. ಸೊ ಇವತ್ತಿಂದ ಡಿನ್ನರ್ ಎಕ್ದಮ್ ಫಸ್ಟ್ ಕ್ಲಾಸ್ A1 ಆತ.
ಸೊ ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕು ಗೊತ್ತದ ಇಲ್ರಿ ಈಗ ನಾನೀಗ ಚಹಾ ಮಾಡ್ಲಿಕ್ಕತ್ತೀನಿ. ರಾತ್ರಿ ಚಹಾ ಕುಡಿಯೋದ್ರೊಳಗೆ ಮಜಾನ ಬೇರೆ. ವರ್ಲ್ಡ್ಸ್ ಬೆಸ್ಟ್ ಚಹಾ ಅಂತ ಹೇಳಿ ನಾ ಚಹಾ ಹೆಂಗ್ ಮಾಡುದು ಅಂತ ಹೇಳಿ ಅದನ್ನ ವಿಡಿಯೋ ಹಾಕಿನಿ, ಜರೂರ್ ನೋಡ್ರಿ. ಮತ್ತ ನೀವು ರಾತ್ರಿ ಚಹಾ ಕುಡೀರಿ. ಮತ್ತೆ ನಮ್ಮ ಸ್ನೂಕಿನೂ ಇದಾನ. ಹಾಯ್ ಸ್ನೂಕಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಮತ್ತ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಬಾಯ್ ಬಾಯ್. ಬಾಯ್ ಬಾಯ್.